ಅಪ್ಪಣೆಯಾಗಲಿ, ತಮ್ಮ ದಾಸನಾದ ನಾನು ಕಾದಿದ್ದೇನೆ. ಪ್ರವಾದಿ ಸಾಮುವೇಲನ ಮೊದಲನೆಯ ಗ್ರಂಥ 3ನೇ ಅಧ್ಯಾಯ 10ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಭೂಪರಲೋಕಗಳ ಒಡೆಯನಾದ ಸ್ವರ್ಗೀಯ ತಂದೆಯೇ, ನಾನು ನಿಮ್ಮ ಮುಂದೆ ವಿನಮ್ರ ಹೃದಯದಿಂದ ನನ್ನನ್ನೇ ನಿಮ್ಮ ದೈವಿಕ ಉದ್ದೇಶಗಳಿಗಾಗಿ ನನ್ನನ್ನೇ ಅರ್ಪಿಸಿಕೊಳ್ಳುತ್ತಿದ್ದೇನೆ. ನೀವು ನನ್ನನ್ನು ನನ್ನ ಪಾಪದ ಜೀವನದಿಂದ ತಪ್ಪಿಸಿ ನಿಮ್ಮ ದೈವಿಕ ಜೀವನವನ್ನು ನನಗೆ ದಯಪಾಲಿಸಿದ್ದೀರಿ. ನಿಮ್ಮ ರಕ್ಷಣೆಯನ್ನು ಪಡೆದ ನಾನು ಪಾಪದ ಅಂಧಕಾರಕ್ಕೆ ಸಿಲುಕಿ ನರಕದ ಪಾಲಾಗುತ್ತಿರುವವರನ್ನು ನಿಮ್ಮ ದೈವಿಕ ರಕ್ಷಣೆಯ ಹಾದಿಗೆ ಕರೆತರಲು, ನಿಮ್ಮ ಸತ್ಯ ಮತ್ತು ಪ್ರೀತಿಯನ್ನು ಪ್ರತಿಧ್ವನಿಸಲು ನನ್ನ ಜೀವನವು ನಿಮ್ಮ ಕೃಪೆಗೆ ಸಾಕ್ಷಿಯಾಗಲಿ. ಕತ್ತಲೆಯಲ್ಲಿರುವವರಿಗೆ ಭರವಸೆಯ ದಾರಿದೀಪವಾಗಲು ಮತ್ತು ಅಗತ್ಯವಿರುವವರಿಗೆ ಸಾಂತ್ವನದ ಮೂಲವಾಗಲು ನನ್ನನ್ನು ಆಶೀರ್ವದಿಸಿರಿ. ನಾನು ಅರ್ಹನಲ್ಲದಿರಬಹುದು, ಆದರೆ ನೀವು ಅರ್ಹರನ್ನು ಕರೆಯುವುದಿಲ್ಲ, ಕರೆಯಲ್ಪಟ್ಟವರನ್ನು ಅರ್ಹರನ್ನಾಗಿ ಮಾಡುತ್ತೀರಿ. ಸ್ವರ್ಗೀಯ ತಂದೆ ದೇವರೇ, ಅನರ್ಹನಾದಂಥ ಈ ದಾಸನನ್ನು ನಿಮ್ಮ ಕೃಪೆಯಿಂದ ಅರ್ಹನಾಗಿಸಿರಿ. ಕಾದಿದ್ದೇನೆ ನಿಮ್ಮ ಅಪ್ಪಣೆಗಾಗಿ, ನಿಮ್ಮ ದಾಸನಾದ ನಾನು. ಆಮೆನ್.